ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಉತ್ಸವಾಂಬ ದೇವಸ್ಥಾನದ ಹುಂಡಿ ಎಣಿಕೆಯನ್ನು ದಿನಾಂಕ ಮಾರ್ಚ್ 19, 2025 ಮತ್ತು ಮಾರ್ಚ್ 20, 2025 ರಂದು ನಡೆಸಲಾಯಿತು. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಪ್ಪ ಮಾತನಾಡಿ, ಉತ್ಸವಾಂಬ ದೇವಸ್ಥಾನದ ಹುಂಡಿ ಎಣಿಕೆಯ ಮೊತ್ತ 74,13,025 ರೂಪಾಯಿಗಳು. ಪಾದಗಟ್ಟಿ ದೇವಸ್ಥಾನದ ಹುಂಡಿ ಎಣಿಕೆಯ ಮೊತ್ತ 5.7508 ಪೈಸಾ. ಅಡವಿ ಹಾಲಮ್ಮ ದೇವಸ್ಥಾನದ ಹುಂಡಿ ಎಣಿಕೆಯ ಮೊತ್ತ ಜನವರಿ 4, 915 ರೂಪಾಯಿ. ಒಟ್ಟು 83,90,048 ರೂಪಾಯಿ ಸಂಗ್ರಹವಾಗಿರುತ್ತದೆ. ದೇವಸ್ಥಾನದ ಹುಂಡಿ ಎಣಿಕೆಯ ಹಣವನ್ನು ಉತ್ಸವಾಂಬ ದೇವಸ್ಥಾನದ ಖಾತೆಗೆ ಜಮಾ ಮಾಡಲಾಯಿತು. ಈ ಹುಂಡಿ ಹಣವನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ಬಳಸಲಾಗುವುದೆಂದು ಹೇಳಿದರು. ಹುಂಡಿ ಎಣಿಕೆಯಲ್ಲಿ ಭಕ್ತಾದಿಗಳು ಕಾಣಿಕೆ ರೂಪದಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ವಸ್ತುಗಳನ್ನು ಹಾಕಿರುತ್ತಾರೆ. ಈ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ಸವಿತಾ ಹೆಚ್, ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಪ್ಪ, ಪರಿವೀಕ್ಷಕರು ಚೇತನ್, ಗ್ರಾಮದ ಮುಖಂಡರಾದ ಶಿವಕುಮಾರ್ ಸ್ವಾಮಿ, ಗ್ರಾ. ಪಂ. ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಬಸವನಕೋಟೆ ರಮೇಶ್, ರೇವಣಪ್ಪ, ಅಜ್ಜಯ್ಯ, ಗ್ರಾ. ಪಂ. ಕಾರ್ಯದರ್ಶಿ ರಾಜಣ್ಣ, ಹವಳೇರ ಸಿದ್ದಣ್ಣ, ಹಾಲೇಶ್, ಹೆಚ್. ಸಿದ್ದೇಶ್, ದೇವಸ್ಥಾನದ ಸಿಬ್ಬಂದಿಗಳು ಗಂಗಾಧರ, ನಾಗರಾಜ್, ಹಾಲೇಶ್, ಪೊಲೀಸ್ ಇಲಾಖೆಯ ಹರೀಶ್, ಕೆನರಾ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಭಾರತ ಸೇವಾದಳದವರು ಹಾಜರಿದ್ದರು. ಪೂರ್ಣವಿರಾಮ. ವರದಿ ಮಹೇಶ್ ಅರಸೀಕೆರೆ. ಮಾನ್ಯ ಸಹಾಯಕ ಆಯುಕ್ತರು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಬಳ್ಳಾರಿ ಮತ್ತು ವಿಜಯನಗರ ಇವರ ಒಂದು ಆದೇಶದ ಮೇರೆಗೆ ದಿನಾಂಕ 19/3/2025 ಮತ್ತು 20/3/2025 2 ದಿನಗಳ ಕಾಲ ಶ್ರೀ ಉತ್ಸವಾಂಬ ದೇವಸ್ಥಾನ ಪಾದಗಟ್ಟೆ ಸನ್ನಿಧಿ, ಶ್ರೀ ಉತ್ಸವಾಂಬ ಪಾದಗಟ್ಟೆ ಸನ್ನಿಧಿ, ಅದೇ ರೀತಿಯಾಗಿ ಶ್ರೀ ಅಡವಿ ಹಾಲಮ್ಮ ದೇವಿ ದೇವಸ್ಥಾನದ ಹುಂಡಿಗಳನ್ನು ಎಣಿಕೆ ಮಾಡಿದ್ದು, ಉತ್ಸವಾಂಬ ದೇವಿ ದೇವಸ್ಥಾನದ ಹುಂಡಿ ಎಣಿಕೆ 74,13,025 ಆಗಿದ್ದು, ಪಾದಗಟ್ಟೆ ದೇವಸ್ಥಾನದ್ದು 5,75,108 ರೂಪಾಯಿಗಳಾಗಿದ್ದು, ಮತ್ತು ಅಡವಿ ಹಾಲಮ್ಮ ದೇವಸ್ಥಾನದ್ದು ಹುಂಡಿ ಎಣಿಕೆ 4,01,915 ಆಗಿದ್ದು, ಇದೆಲ್ಲ ಬಂದ ಹಣವನ್ನು ಕೆನರಾ ಬ್ಯಾಂಕಿಗೆ ದೇವಸ್ಥಾನದ ಖಾತೆಗೆ ಜಮಾಪಡಿಸಲಾಗಿದೆ. ಸದರಿ ಹಣವನ್ನು ದೇವಸ್ಥಾನಕ್ಕೆ ಬರುವ ಒಂದು ಭಕ್ತಾದಿಗಳ ದಾಸೋಹಕ್ಕೆ, ಮೂಲಭೂತ ಸೌಕರ್ಯಗಳಿಗೆ ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗುವುದು. ಒಟ್ಟು ಉಚ್ಚಂಗಿದುರ್ಗದ 3 ದೇವಸ್ಥಾನಗಳ ಹುಂಡಿ ಎಣಿಕೆ ಮೊತ್ತ 83,90,048 ರೂಪಾಯಿಗಳಾಗಿದ್ದು, ಇದನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಮೂಲಭೂತ ಸೌಕರ್ಯಗಳು ಮತ್ತು ಅಭಿವೃದ್ಧಿಗೆ ಬಳಸಲಾಗುವುದು.